ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಯುವಕ ಸ್ಥಳದಲ್ಲೇ ಸಾವು. ಗುಡಿಬಂಡೆ ತಾಲೂಕಿನ ಉಪ್ಪಾರಹಳ್ಳಿ ಕೊಂಡವಾಲಹಳ್ಳಿ ನಡುವಿನ ದಪ್ಪರ್ತಿ ಕ್ರಾಸ್ ಬಳಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಯುವಕನೊಬ್ಬ ಮೃತಪಟ್ಟಿರತಕ್ಕಂಥ ಘಟನೆ ನಡೆದಿದೆ. ಕೊಪ್ಪಕಾಟೇನಹಳ್ಳಿಯ 19 ವರ್ಷದ ಶ್ರೀನಿವಾಸ್ ಮೃತ ಯುವಕನಾಗಿದ್ದು, ಪೆರೆಸಂದ್ರದಲ್ಲಿ ನಡೆದಿದ್ದ ಮದುವೆಗೆ ಸ್ನೇಹಿತ ವಿಜಯ್ ಕುಮಾರ್ ಜೊತೆ ಬೈಕ್ನಲ್ಲಿ ಹೋಗುವಾಗ ಅಪಘಾತ ಸಂಭವಿಸಿದೆ. ಗುಡಿಬಂಡೆ ಕಡೆಯಿಂದ ಕೊಂಡರೆಡ್ಡಿಹಳ್ಳಿ ಕಡೆಗೆ ಹೋಗ್ತಿದ್ದ ನಾರಾಯಣಸ್ವಾಮಿಯನ್ನವರ ಬೈಕ್ಗೆ ಶ್ರೀನಿವಾಸ್ ಬೈಕ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದ್ದು ಅಪಘಾತ ನಡೆದಿದೆ. ಬೆಣ್ಣೆಬರ್ತಿಗೆ ಹೋಗಿ ಫ್ರೆಂಡನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಪೆರೆಸಂದ್ರದಲ್ಲಿ ಮದುವೆ. ಬೆಣ್ಣೆಬರ್ತಿಗೆ ಹೋಗಿ ಫ್ರೆಂಡನ್ನು ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಕೊಂಡವಾಳಹಳ್ಳಿ ಬಿಟ್ಟು ಸ್ವಲ್ಪ ಡೌನಲ್ಲಿ ದಪ್ಪರ್ತಿ ಕ್ರಾಸ್ ಅಂತ ಬರುತ್ತೆ ಮನ್ ರೋಡು, ಅಲ್ಲಿ ಸರಿಯಾಗಿ ಬಂದಿದ್ದಾರೆ. ಈ ಕಡೆಯಿಂದ ಗುಡಿಬಂಡೆ ಕಡೆಯಿಂದ ಒಂದು ನೀರಿನ ಕ್ಯಾನ್ ತಗೊಂಡು ಎಕ್ಸೆಲಲ್ಲಿ ಹೋಗಿದ್ದಾರೆ. ಯಾರು ಗುಡ್ಡುಂಪಲ್ಲಿ ಅವರು. ಏನಾಗಿದೆ ಅಂದರೆ ಗುಡ್ಡುಂಪಲ್ಲಿ ಪಾನಮತ್ತನಾಗಿ ಹೋಗಿದ್ದಾನೆ ಎಕ್ಸೆಲಲ್ಲಿ. ಅದನ್ನ ಹೋಗ್ಬೇಕಾದ್ರೆ ರಾಂಗ್ ರೋಡ್ಗೆ ಹೋಗಿದ್ದಾನೆ. ರಾಂಗ್ ರೋಡ್ಗೆ ಹೋದಾಗ ಏನಾಗಿದೆ, ನಮ್ಮ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದ ತಕ್ಷಣ ಇವನೇನಾಗಿದ್ದಾನೆ, ನಮ್ಮ ಹುಡುಗ ಬಿದ್ದೋಗ್ಬಿಟ್ಟಿದ್ದಾನೆ. ಬಿದ್ದ ತಕ್ಷಣ ತಲೆಗೆ ಪೆಟ್ಟು ಬಿದ್ದಿದೆ. ಶ್ರೀನಿವಾಸ್ ಅಂತ ನನ್ನ ತಮ್ಮ, ಇನ್ನೊಬ್ಬರ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ಸರ್. ಬರಬೇಕಾದ್ರೆ ನನ್ನ ತಮ್ಮ ಸ್ಪಾಟ್ ಆಗಿದ್ದಾರಲ್ಲೇ ಪೆಟ್ಟು ಬಿದ್ದು. ಇನ್ನೊಬ್ರು ವಿಜಯ್ ಕುಮಾರ್ ಅನ್ನೋರಿಗೆ ತಲೆಗೆ ಏಟಾಗಿದೆ. ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿ ಹುಷಾರಾಗಿದ್ದಾರೆ ಸರ್ ಅವರು. ಅಪಘಾತದಲ್ಲಿ ಶ್ರೀನಿವಾಸ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ವಿಜಯ್ ಕುಮಾರ್ ಅನ್ನೋರ ತಲೆಗೆ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿ ಗುಡಿಬಂಡೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ನಾರಾಯಣಸ್ವಾಮಿ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದ ವಿಚಾರ ತಿಳಿದ ಕೂಡಲೇ ಗುಡಿಬಂಡೆ ಪೊಲೀಸರು ಸ್ಥಳಕ್ಕಾಗಮಿಸಿ